ಮುಖ್ಯವಾದದ್ದು. ಇದು 2017ರಲ್ಲಿ ಈಗ ಸರ್ವೆ ಮಾಡಿದ್ರು ಹಿಂದೆ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ. ಈಗ ಮತ್ತೆ ಸರ್ವೆ ಕಾರ್ಯ ಸರ್ಕಾರದಿಂದ ಪ್ರಾರಂಭವಾಗಿದೆ. ಪ್ರತಿಯೊಬ್ಬರಿಗೂ ಸಹ ಮನೆ ಕೊಡಕ್ಕೆ ಅವಕಾಶ ಇದೆ, ಗುಡಿಸಲು ಮುಕ್ತ ಮಾಡಕ್ಕೆ ಅವಕಾಶ ಇದೆ. ಮಾನ್ಯ ಈಗ ಶಾಸಕರು ಅದರ ಬಗ್ಗೆ ಹೇಳ್ತಾರೆ. ಪ್ರತಿಯೊಬ್ಬರು ಸಹ ಗುಡಿಸಲಿರೋರಿಗೆ ಫಸ್ಟ್ ಆದ್ಯತೆ, ಎರಡನೇದು ಬಾಡಿಗೆ ಮನೆಯವರಿಗೆ, ಮೂರನೇದು ಒಂದು ಕುಟುಂಬಗಳು ಏನು ಬೇರ್ಪಡಿಸಿ ಮತ್ತೆ ಒಂದೇ ಮನೆಯಲ್ಲಿ ವಾಸವಾಗಿರ್ತಾರೆ ಆಗ ಅವ್ರು ಕೊಡಬೇಕು. ಆಗ ನಾವು ಏನು ಈ ಗುಡಿಸಲು ಮುಕ್ತ ಮಾಡಬೇಕಂತ ನಮ್ಮ ಧ್ಯೇಯ ಇದೆ, ಶಾಸಕರ ಧ್ಯೇಯ, ಅದು ಸಾಧ್ಯವಾಗ್ತದೆ. ಪ್ರತಿಯೊಬ್ಬರು ಸಹ ಇದನ್ನ ಜಾಗರೂಕತೆಯಿಂದ ನಾವು ಇದನ್ನ ಮಾಡಬೇಕು. 2017ರಲ್ಲಿ ಏನ್ ಸರ್ವೆ ಆಗಿತ್ತು, 2025ವರೆಗೂ ಅದೇ ಫಲಾನುಭವಿಗೆ ನಾವು ಕೊಡಕ್ಕೆ ಅವಕಾಶ ಸಿಕ್ಕಿದೆ. ಅದರಿಂದ ಈಗ ತಾವೇನ್ ಮಾಡ್ತೀರಿ, ಅದು ಮುಂಬರುವ 5 ವರ್ಷಗಳಿಗೆ ಅದೇ ಲಿಸ್ಟ್ ಇರುತ್ತೆ. ದಯವಿಟ್ಟು ಅದರ ಬಗ್ಗೆ ನಮ್ಮ ಶಾಸಕರು ಮನವಿಯನ್ನ. ನನಗೆ ನಿಮ್ಮ ಕಡೆ ರಿಪೋರ್ಟ್ ಬೇಕು. ನನಗೆ 2017 ಏನು ಗುಡಿಸಲು ಮುಕ್ತ ಭಾರತ ಮಾಡಬೇಕಂತ ಮೋದಿ ಅವರು ಸ್ಕೀಮ್ ಕೊಟ್ಟಿದ್ರು. ಇವೆಲ್ಲ ನೀವೆಲ್ಲ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ರಿ. ಔಟ್ ಆಫ್ ಔಟ್ ಎಲ್ಲ ಮನೆ ಬಂದಿದೆ. ಅಲ್ಲೊಂದು ಸಮಸ್ಯೆ ಸ್ಟಾರ್ಟ್ ಆಗಿದೆ. ಏನಂತ ಸಪೋಸ್ ಎಕ್ಸಾಂಪಲ್ 17ರಲ್ಲಿ ಮನೆ ಇಲ್ಲ, ಈಗ ಮನೆ ಇದೆ, ಅವ್ರಿಗೆ ಏನು ಆಪ್ಷನ್ ಇದೆಯಾ ಡಿಲೀಟ್ಗೆ? ನಾನು ಪರ್ಸನಲ್ ಆಗಿ ಆಗ್ತಾರೆ ಅಂತ ಕೇಳ್ತೀನಿ. ಅದೊಬ್ಬರು ಬೇರೆ ಸದಸ್ಯ ಅವಕಾಶ ಇದೆಯಾ? ಡಿಲೀಟ್ ಮಾಡುವ ಸೇರ್ಸಕ್ಕೆ ಅವಕಾಶ ಹೌದಾ? ಗೌರ್ಮೆಂಟ್ ಅಫಿಷಿಯಲ್ ಆಗಿ ಕೊಡಂಗಿಲ್ಲ ಸರ್, ಆಗಿರಲ್ಲ, ಹೀಗಾಗಿರ್ತಾರೆ. ಅವ್ರಿಗೆ ಡಿಲೀಟ್ ಮಾಡಿದ್ರೆ ಸತ್ತಿಗೆ ಮಾತ್ರ ಅವ್ರು ಮೊದಲೇ ಕೊಡಕ್ಕೆ ಅವಕಾಶ ಇದೆ. ಸಾಕಷ್ಟು ಏನಾಗಿದೆ, ನಮ್ಮ ಫೇಸ್ಬುಕ್ ಅಲ್ಲಿ ಫೋಟೋಸ್ ಹಾಕ್ತಾವ್ರೆ. ಕೆಲವು ಊರ್ಗಳಲ್ಲಿ ಗುಡಿಸ್ಲಾಕೊಂಡಿರೋದು, ಇನ್ನು ನೋಡಿದ ಮನೆ ಬರ್ತಾ ಇರೋದೆಲ್ಲ ಇದಾವೆ. ನಾವು ಇಷ್ಟು ಸರ್ವೆ ಮಾಡಿದ್ರು, ಇಷ್ಟೆಲ್ಲ ರಿಪೋರ್ಟ್ ಕಳ್ಸಿಕೊಟ್ರು, ಇನ್ನೂ ಗುಡಿಸಲು ಮುಕ್ತ ಮೊಬೈಲ್ ಆಗ್ತಾ ಇಲ್ಲ ಅಂತಂದ್ರೆ ನಾವು ಎಲ್ಲಿದ್ವಿ? ಅದನ್ನ ಇಲ್ಲ. ಈಗ ಹೊಸ ಸ್ಕೀಮ್ ಬಂದಿದೆಯಲ್ಲ, ಅದೆಲ್ಲ ಪರ್ಫೆಕ್ಟ್ ನಡೀತಾ ಇದೆಯಾ? ದೇಶಕ್ಕೆ ಒಳ್ಳೆ ಹೆಸರು ಬರೋದು ನಿಂದೆ, ಕೆಟ್ಟ ಹೆಸರು ಬರೋದು ನಿಂದೆ. ಮುಳುಬಾಗದ ಒಳ್ಳೆ ಹೆಸರು ಬರೋದು ನಿಂತಿದ್ದಾನೆ, ಕೆಟ್ಟ ಹೆಸರು ಬರೋದು ನಿಂತಿದ್ದಾನೆ. ಬೇಡಲ್ವಾ? ಇದೊಂದು ಪರ್ಫೆಕ್ಟ್ ಆಗಿ ಫುಲ್ಫಿಲ್ ಮಾಡ್ಬಿಟ್ರೆ ನೀವು ಮನೆಗಳಿಗೆ. ಬಹುಶಃ ಯಾರು ಸಾಕಷ್ಟು ಊರಲ್ಲಿ ಹೋದಾಗ ಮನೆ ಇಲ್ಲ, ಮನೆ ನಾನು ಅಷ್ಟೊತ್ತು ಒಂದು ಹ್ಯಾಂಡ್ ಓವರ್ ಮಾಡಿದೆ ನಮ್ಮ ವಿಡಿಯೋ ಅಷ್ಟೊತ್ತವ್ರಿಗೆ. ನಾನೊಂದು ಹ್ಯಾಂಡ್ ಓವರ್ ಮಾಡಿದೆ. ಮನೆ ಹತ್ರ ಬಂದು ತಂದೆ ತಾಯಿ ಕಡೆ ಮನೆ ಗುಡಿಸ್ತಿದ್ದೆ ಮನೆಯಲ್ಲಿ ಬಂದು. ನಾವು ಮುಳುಬಾಗಲ ತಾಲೂಕು ನಾವು ಇದನ್ನ ನೋಡ್ಬೇಕಂದ್ರೆ ಇನ್ನೂ ನಾವು ಸ್ವಲ್ಪ ಫಾಸ್ಟ್ ವರ್ಕ್ ಮಾಡ್ಬೇಕಂತ. ದಯವಿಟ್ಟು ಇದ್ರಲ್ಲಿ ರಾಜಕಾರಣ ಮಾಡದೆ ಯಾವ ಜಾತಿ ಇದ್ರೂ ಪರವಾಗಿಲ್ಲ, ಯಾರಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆ ಕೊಡ್ಸಕ್ಕಂಥ ಪ್ರಯತ್ನವನ್ನ ನಾವು ಮಾಡ್ಬೇಕಾಗ್ತದೆ. ಯಾಕೆಲ್ಲ ಭಗವಂತ ನಮಗೊಂದು ಅಭ್ಯಾಸ ಆಗಿ ಟ್ರೀಟ್ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ನನಗೊಂದು ಡೌಟ್ ಬಂತು, ಅದು ಓಪನ್ ಆಗಿ ಕೇಳ್ಬಿಡ್ತೀನಿ. ಯಾರೋ ಒಬ್ಬ ಲೀಡರ್ ಫೋನ್ ಮಾಡಿ ಮಾವತ್ತು ಇಲ್ಲೇದು ಅಂತ ಕಾಂಗ್ರೆಸ್ ಅವ್ರೇ ಅಲ್ಲ, ಕಾಂಗ್ರೆಸ್ ಅವ್ರೆ ಅಯ್ಯೋ ಶಿವನಿ ಹಿಂಗಪ್ಪ ಆಗುತ್ತೆ ಅಂತ ಅಂದ್ಬಿಟ್ಟು ಊರೇ ಕಾಂಗ್ರೆಸ್ಗೆ ಹೇಳೋದು, JDS ಇಲ್ಲೇದು ಅಂತ. ಯಾರು PDO ಸೇರ್ಕೊಂಡು ಸೆಕ್ರೆಟರಿ ಹೇಳೋದು. ಓಕೆ, ನನಗೆ ಡೌಟ್ ಬಂದು ಇಮಿಡಿಯೇಟ್ ನಮ್ಮ ನಾಗೇಶ್ವರ್ ಫೋನ್ ಮಾಡಿದೆ. ಇದು ಸಾಧ್ಯನಾ ಹಿಂಗೆ ಎನ್ಕ್ವೈರಿ ಮಾಡೋದು? 3 ಜನ PDOs ಫೋನ್ ಮಾಡಿದೆ. ಇದು ಯಾವ ಆಧಾರದ ಮೇಲೆ ನೀವು ಫೀಡ್ ಮಾಡಿದ್ದೀರಿ ಅಂತ. 17 ಸರ್ ಮಾಡಿರೋದು. ಸೊ ನಾನು ಬೇರೆ PDO ಡಿಫೆಂಡ್ ಚೆಕ್ ಮಾಡಿದಾಗ ಎಲ್ಲ ಜಾತಿಯವರಿದ್ರೆ, ಎಲ್ಲ ಪಕ್ಷದವರು ಇದ್ದಾರೆ. ಏನ ಹಾಕದೇ ಇದ್ದಾಗ ತಂದಿಡಿದ್ರೆ ಕೇಳಿ ರಾಜಕಾರಣ ತಂದಿರ್ತಾರೆ. ಮಾವೊಂದು ಊರ್ಲೇದು ಅದು ಯಾವ ಜಾತಿ ಆಗಿರ್ಲಿ, ಯಾವ ಪಕ್ಷ ಆಗಿರ್ಲಿ, ನಂದು ಒಂದೇ ಧ್ಯೇಯ, ಗುಡಿಸಲು ಮನೆ ಇರಬಾರ್ದು. ಅದು ನಿಮ್ಮಿಂದ ಮಾತ್ರ ಸಾಧ್ಯ ಆಗ್ತದೆ. ಇದು ನೀವು ಮನಸ್ಸು ಮಾಡ್ರೆ ವಿತಿನ್ 3 months ನಾವು ಮಾಡ್ಬೋದು. ದಯವಿಟ್ಟು ಎಲ್ಲೂ ಮುಳುಬಾಗಲ ತಾಲೂಕು ಒಂದು ಗುಡಿಸಲು ನಮ್ಗೆ ಕಾಣಬಾರ್ದು. ಎಮರ್ಜೆನ್ಸಿ ಮನೆ ಬಿದ್ದೋಗಿರೋರಿಗೆ ನಾನು 50,000 ಕೊಟ್ಟು ಬಂದಿದ್ದೀನಿ. ಅಪಘಾತ ಬಂದಿದೆ, ಬೇಗ ನೀವು ಶೆಡ್ ಹಾಕೊಳ್ಳಿ, PDO ಹೇಳಿದ್ರು ಶೆಡ್ ಹಾಕೊಳ್ಳಿ ಅಂತ. ಸರ್ಕಾರ ವರ್ಷ ಕಾಯಕ್ಕಾಗಲ್ಲ, ಮಾಡ್ಕೊಡಿ ಅಂತ. ದುರಂತ ಏನಂದ್ರೆ ರಾಜ್ಯ ಸರ್ಕಾರದಲ್ಲಿ ಇನ್ನೂ ಒಂದು ಮನೆ ಬಂದಿಲ್ಲ. ಅಷ್ಟೋ ಇಷ್ಟ ಮಾನ ಉಳಿತಾ ಇದೆ. ಇವತ್ತು ಚೆನ್ನಾಗಿ ಹೋಗಿ ಮನೆ ಬರ್ತಿದೆ ಅಂದ್ರೆ ವನವಾಗಿ ಕೇಂದ್ರ ಸರ್ಕಾರದಿಂದ, ಪ್ರಧಾನಮಂತ್ರಿಯಿಂದ ಬರ್ತಾ ಇದೆ. ದಯವಿಟ್ಟು ಇದನ್ನ ಸ್ವಲ್ಪ ಬಳಸ್ಕೊಳ್ಬೇಕು, ಜನಕ್ಕೆ ತಿಳುವಳಿಕೆ ನೀಡಬೇಕು.
ಇಲ್ಲಿ ತನಕ ಸಿದ್ದರಾಮಯ್ಯ ಸರ್ಕಾರದಿಂದ 2 ವರ್ಷ ಆಗಿದೆ, ಒಂದೇ ಒಂದು ಕುಡಿಗಾಸು ಕೂಡ ಒಂದು ಮನೆ ಕೂಡ ಇನ್ನೂ ಬಿಡುಗಡೆ ಮಾಡಿಲ್ಲ. ಇದು ನೋವಿಂದ ಹೇಳ್ತೀನಿ. ಯಾವುದೇ ಹಳ್ಳಿ ಶಾಸಕ ಹೋದಾಗ ನಾನು ಬರದ ಲೆಟರ್ ಇಲ್ಲೇದು ನಮ್ಮ ಮನೆ ಇಲ್ಲ ಅಂತ ಬರ್ತದೆ. ದಯವಿಟ್ಟು PDO ಇದನ್ನ ಈ ಕೊರತೆನ ನೀವು ಸರಿಪಡಿಸಬೇಕು. ಇದು ಅವೇರ್ನೆಸ್ ಸ್ಟಾರ್ಟ್ ಆಗಬೇಕಿದೆ. ಈಗೇನಾಗಿದೆ, ಮನೆ ಸ್ಟಾರ್ಟ್ ಆಗಿದೆಯಲ್ಲ, ಎಲ್ಲ ಲೆಟರ್ ತಗೊಂಡು ಅಲ್ಲಿ ನಮ್ಮ ಹತ್ರ ಬರ್ತಾರೆ. ಇಂಗ್ಲೂ ಚಿಹ್ನೆ ಅಂತ. ಈಗ ಆಕ್ಚುಲಿ ಫೀಡ್ ಮಾಡಿದ್ರೆ ನೀವು ಅದು ಕರೆಕ್ಟಾಗಿ ಫೀಡ್ ಮಾಡಿ ನಾವು ಚೆಕ್ ಮಾಡಿದ್ರೆ ಕರೆಕ್ಟ್ ಆಗಿದೆಯಲ್ಲ. ಈಗ ಬಂದಿರ್ತಕ್ಕಂಥ ಸ್ಕೀಮ್ ಅನ್ನು ಕೂಡ ದಯವಿಟ್ಟು ಇದನ್ನ ಕರೆಕ್ಟಾಗಿ ಹೋದ್ರೆ ನಮ್ದು ಚೆನ್ನಾಗಾಗುತ್ತೆ ಅನ್ನೋದು ನನ್ನ ಒಂದು ಅನಿಸಿಕೆ. ಆದಷ್ಟು ಬೇಗ ಇದನ್ನ ನೀವು ಮಾಡಬೇಕಾಗ್ತದೆ. ಆಗ್ಬೋದಲ್ಲ? ಇವರು ಟಾಸ್ಕ್, ಒಂದು ನೀರು, ಇನ್ನೊಂದು ಮನೆಗಳದು. ದಯವಿಟ್ಟು ಟಾಸ್ಕ್ ತಗೊಳ್ಳಿ. ಸೊ 3ನೇದು ಒಂದು ಲೀಡ್ಗೆ ವಾಪಸ್ ಹೋಗಿ. ಸೊ 4ನೇದು ಬಂದ್ಬಿಟ್ಟು ತೆರಿಗೆ ಅಮೌಂಟ್ನ ಏನೇನು ಮಾಡಿದ್ದೀರಿ ನನಗೆ ಇಮಿಡಿಯೇಟ್ ರಿಪೋರ್ಟ್ ಬೇಕು. ತೆರಿಗೆ ಅಮೌಂಟ್ ವಸೂಲು ಮಾಡಿದ್ರೆ ನೀವೇನೇನು ಯೂಸ್ ಮಾಡ್ಕೊಂಡಿದ್ದೀರಿ ಅಂತ ನನಗೆ ಇಮಿಡಿಯೇಟ್ ರಿಪೋರ್ಟ್ ಬೇಕು. ಸೊ ಬೇರೆ 30ರಷ್ಟು ಏನು ಅನುದಾನ ಬರ್ತದೆ ಅದನ್ನ ಸದುಪಯೋಗ ಪಡಿಸ್ಕೋಬೇಕು ನಾವೆಲ್ಲರೂ. ಮತ್ತೆ ತೆರಿಗೆ ವಸೂಲಾತಿ ಏನ್ ಮಾಡಿದ್ರೆ ಆಂದೋಲನ, ಅದರಲ್ಲೂ ಸಹ ಇದಕ್ಕೆ ಅನುದಾನವನ್ನು ಕಾಯ್ದಿರಿಸಿಕೊಂಡು ಪ್ರತಿಯೊಂದು ಗ್ರಾಮದಲ್ಲೂ ಸಹ ಸ್ವಚ್ಛತೆಗೆ ತಾವೆಲ್ಲರೂ ಸಹ ಆದ್ಯತೆ ಕೊಡಬೇಕು. ರೂರಲ್ ವಾಟರ್ ಸಪ್ಲೈಗೆ ಈಗಾಗಲೇ ನಿರ್ದೇಶನ ಕೊಟ್ಟಿದ್ದೀವಿ. ಎಲ್ಲ JEಗಳು ಬಂದಿದ್ರು, AWL ಬಂದಿದ್ರು. ಯಾವುದೇ ಕಾರಣಕ್ಕೂ ವರ್ಕ್ ಇಲ್ಲದೆ ಬಿಲ್ ಮಾಡಬಾರ್ದು ಅಂತ ನಿರ್ದೇಶನವನ್ನ ಮಾನ್ಯ ಶಾಸಕರು ಕೊಟ್ಟಿದ್ದಾರೆ. ನಾನು 2 ಸಲ ಮೀಟಿಂಗ್ ಕರೆದ್ಬಿಟ್ಟು ಕೊಟ್ಟಿದ್ದೀನಿ. ದಯವಿಟ್ಟು ಇದಕ್ಕೆ ತಾವೆಲ್ಲರೂ ಸಹ ಸ್ಪಂದಿಸಬೇಕು. ಮತ್ತೆ ಮುಖ್ಯವಾಗಿರೋದು ಕೆರೆಗಳ ಸರ್ವೆ ಒತ್ತುವರಿಯೋದು. ಮೊನ್ನೆ ತಹಸೀಲ್ದಾರ್ ಮೇಡಮ್ ಬಂದ್ಮೇಲೆ ಈಗ ಕೆರೆಗಳ ಸರ್ವೆ ಕಾರ್ಯನ ತಗೊಂಡಿದ್ದಾರೆ. ಅದ್ರ ಜೊತೆಗೆ ಮಾನ್ಯ ಜಿಲ್ಲಾಧಿಕಾರ ಮತ್ತೆ COರ ನಿರ್ದೇಶನವನ್ನು ಸಹ ಕೊಟ್ಟಿದ್ದಾರೆ. ಮತ್ತೆ ನಾವು ಶಾಸಕರ ಹತ್ರ ಚರ್ಚೆ ಮಾಡಿದಾಗ ಮುಂಬರುವ ಯುವ ಪೀಳಿಗೆಗೆ ಕೆರೆಗಳು ಉಳಿಬೇಕಾದ್ರೆ ಅದನ್ನ ಸಂರಕ್ಷಣಾ ಆದ್ಯತೆ ಅಂತ ಮಾನ್ಯ ಶಾಸಕರು ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ಈಗ ಸುಮಾರು 22 ಕೆರೆಗಳು ಸರ್ವೆ ಆಗಿ ಸುಮಾರು 18ಕ್ಕೆ ಟ್ರೆಂಚ್ ಬೌಂಡ್ರಿಯನ್ನು ಸಹ ನಾವು ಮಾಡಿದ್ದೀವಿ. ಕೆಲವೊಂದು ಕಡೆ ಸ್ವಯಂ ಪ್ರೇರಿತವಾಗಿ ರೈತರು ಬಿಟ್ಕೊಡ್ತಾ ಇದ್ದಾರೆ. ಕೆಲವೊಂದು ಕಡೆ ಪೊಲೀಸ್ ಬಂದೋಬಸ್ತಿಗೆ ನಾವು ತೆರವುಗೊಳಿಸುವ ಕಾರ್ಯ ಮಾಡ್ತಾ ಇದ್ದೀವಿ. ಅದರಿಂದ ADLR ದಯವಿಟ್ಟು ಎಲ್ಲ ಕೆರೆಗಳನ್ನ ಆದಷ್ಟು ಬೇಗ ಸರ್ವೆ ಮಾಡಿಕೊಡ್ಬೇಕು ನಮಗೆ. ಈಗಾಗಲೇ ಮೊನ್ನೆ PDO ಹೇಳಿದ್ರು ಸುಮಾರು ಜನ ಏನೋ ಸರ್ವೆಗೆ ನಾವು ಸರ್ವೇರ್ಸ್ ಕರೆದಲ್ಲಿ ಸುಮಾರು ಜನ ಬರ್ತಾ ಇಲ್ಲ ಅಂತ ಹೇಳಿದ್ದಾರೆ. ಅದರಿಂದ ತಾವು ಸ್ಟ್ರಿಕ್ಟ್ ಆಗಿ ಡೈರೆಕ್ಷನ್ ಕೊಟ್ಟು 15 ದಿನಗಳಲ್ಲಿ ಮಾದರಿ ತಾಲೂಕಾಗಿ ಮಾಡ್ಬೇಕಂತ ಹೇಳಿ ಮಾನ್ಯ ಶಾಸಕರು ನಿರ್ದೇಶನ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಒಂದು ಡೈರೆಕ್ಷನ್ ಕೊಡ್ತಾರೆ ಸಾಹೇಬರು. ತಗೊಂಡೋಗಿ ಕೆಲವು ವಿಷಯಗಳು ಬಂದಿದ್ದಾವೆ, ಅದನ್ನ ಮತ್ತೆ ಆತ್ಮ ಹೆಚ್ಚು ಕಡೆ ಬಂದು ನನ್ನ ಜವಾಬ್ದಾರಲ್ಲ ಬರಲಿ ಹೇಳ್ತೀನಿ. ಇವತ್ತೇ ನನ್ನ ಕನಸಿತ್ತು ಸರ್, ಒಂದೊಂದೇ ಹತ್ರ ಬರ್ತಾ ಇದೆ. ನಾನು ರಾಜಕಾರಣದಲ್ಲಿ ಲಾಸ್ಟ್ ಆದ್ರೂ ಪರವಾಗಿಲ್ಲ, 5 ವರ್ಷ ಲಾಸ್ಟ್ ಆದ್ರೂ ಪರವಾಗಿಲ್ಲ, ಚಿರಕಾಲವಾಗಿ ಎಲ್ಲರ ಮನಸ್ಸು ಉಳಿದ ನನ್ನ ಸಾಕು ಅನ್ನೋ ಒಂದು ಹೆಸರಿದೆ. ಇವತ್ತೇನು ಮುಳಬಾಗಲ ತಾಲೂಕು ನನ್ನ ಕೆರೆಗೆ ಒತ್ತುವರಿ ಆಗಿದೆ. ಈಗಾಗಲೇ ನಾನು ತಹಸೀಲ್ದಾರ್ಗೆ ಮತ್ತು ADLRಗೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳ ಥ್ಯಾಂಕ್ಸ್ ಹೇಳ್ತೀನಿ. ಇನ್ನೂ ಉಳಿದ ಕೆರೆಗಳಿದ್ದಾವೆ, ಇನ್ನೂ ಸಾಕಷ್ಟು ಉಳಿದ ಕೆರೆಗಳಿದ್ದಾವೆ. ಆದಷ್ಟು ಬೇಗ ಕೆರೆಗಳನ್ನ ತೆರವುಗೊಳಿಸಿಲ್ಲ ಅಂತಂದ್ರೆ ಖಂಡಿತವಾಗ್ಲೂ ನಾವೇನ್ ಮಾತಾಡ್ತೀವೋ ಮಾತಕ್ಕೆ ಸತ್ವ ದೊರೀತದೆ. ನೀವು ಸ್ವಲ್ಪ ಫಾಸ್ಟ್ ವರ್ಕ್ ಮಾಡ್ಬೇಕಾಗುತ್ತೆ. ಏನಿದೆ ಫಾಸ್ಟ್ ವರ್ಕ್ ಮಾಡ್ಬೇಕಾಗ್ತದೆ ನೀವು, ಅದಲ್ವಾ? ಈ ಕೂಡಲೇ ನೀವು ಇಮಿಡಿಯೇಟ್ ಆಗಿ ಕೆಲವು ಬೆಂಗಳೂರಿಂದ ಬಂದಿರ್ತಕ್ಕಂಥ ಕೆಲವು ದುರೀಣರು, ಕೆಲವು ಪಂಡರು 2 ಎಕರೆ 3 ಎಕರೆ ತಗೊಂಡು 8 ಎಕರೆ ಕೆರೆ ಹಾಕೊಂಡವ್ರೆ. ಇಂಥವ್ರಿಗೆಲ್ಲ ಪೊಲೀಸ್ ಪ್ರೊಟೆಕ್ಷನ್ ತಗೊಂಡು ದಯವಿಟ್ಟು ನಾನು ಸ್ಪಾಟ್ ಬರ್ತೀನಿ. ದಯವಿಟ್ಟು ಆದಷ್ಟು ಬೇಗ ಇದೇ ತಿಂಗಳು ಒಂದು 2 ತಿಂಗಳು ಒಳಗಡೆ ಮಾರ್ಚ್ 31 ಒಳಗಡೆ ಎಲ್ಲಾ ಕೆರೆಗಳನ್ನ ತೆರವುಗೊಳಿಸಬೇಕು. ಇನ್ಕ್ಲೂಡಿಂಗ್ ನಮ್ದಿದ್ರು ಸಮೃದ್ಧಿ ಮಂದಿರ ಶಾಸಕ ಹಾಕೊಂಡಿದ್ರು ಕೂಡ ಬಿಡಬೇಡ, ಬಿಡಂಗಿಲ್ಲ. ಇದನ್ನ ನಾವು ಸರ್ಕಾರಿ ಸ್ವತ್ತುಗಳನ್ನ ಉಳಿಸಿಲ್ಲ ಅಂತಂದ್ರೆ, ಸರ್ಕಾರಿ ಸ್ವತ್ತುಗಳನ್ನ ಗುಳು ಮಾಡಕ್ ನಾವು ರೆಡಿ ಇದೀವಿ ಅಂತಂದ್ರೆ ಇನ್ನು ಯಾವ್ದಕ್ಕೆ ಪ್ರೊಟೆಕ್ಷನ್ ಕೊಡ್ತೀವಿ ನಾವು? ಯಾರು ಕೊಡ್ತೀವಿ ನಾವು? ಇದು ತಮ್ಮ ಬಿಡುಗಡೆ ಬಂದಿರ್ಬೇಕಲ್ವಾ? ಬಂದಿಲ್ವಾ? ನಿಮಗೆ ನಿಮ್ಮ ವ್ಯಾಪ್ತಿ ಒಳಗಡೆ ಯಾರಂತ ಗೊತ್ತಿರ್ತದೆ ನಿಮಗೆ. ಆದಷ್ಟು ಬೇಗ ನಮಗೆ ಲೀಸ್ಟ್ ಕೊಡಿ. ಆ ಒಂದು ಕೆರೆಗಳನ್ನ ಸರ್ವೆ ಮಾಡಕ್ ಬರ್ತಾ ಇದೀವಿ. ಈಗಾಗಲೇ 22 ಕಡೆ ತೆರವುಗೊಳಿಸಿ ಅದನ್ನ ನಾವು ಆರ್ಡರ್ ಫಿಕ್ಸ್ ಮಾಡ್ತಾ ಇದೀವಿ. 22 ಕಡೆ ನೀವು ನೋಡ್ಬಿಟ್ಟಿರ್ಬೋದು. ಟೋಲ್ ಹತ್ರ ಇಲ್ಲಿ ನಮ್ಮ ಮುಳಬಾಗಿಲು ಟೋಲ್ ಎಂಟ್ರಿ ಆಗ್ಬೇಕಾದ್ರೆ ಫಸ್ಟ್ ಕೆರೆ ಇತ್ತು, ಇವತ್ತೇನಾಗಿದೆ? ಕಮರ್ಷಿಯಲ್ ಆಗಿದೆ. ಇವತ್ತು ಎಲ್ಲಿಂದಲೂ ಬಂದು ಇವತ್ತು ಡಾಕ್ಯುಮೆಂಟ್ ಸೃಷ್ಟಿ ಮಾಡ್ಕೊಂಡು ಅದನ್ನ ಮಾಡಕ್ಕೆ ನಮ್ಮ ರೆವಿನ್ಯೂ ಇಲಾಖೆಗಳೇ ಕಾರಣ, ರೆವಿನ್ಯೂ ಇಲಾಖೆದವರೇ ಕಾರಣ.
ಗೌರ್ಮೆಂಟ್ ಜಮೀನೆಲ್ಲ ದಾಖಲಾತಿ ಸೃಷ್ಟಿ ಮಾಡಿಕೊಟ್ಟು ಇವತ್ತು ಬೆಂಗಳೂರಿಂದ ತಂದು ರಿಯಲ್ ಎಸ್ಟೇಟ್ ಎಲ್ಲ ಬಿಟ್ಕೊಂತಾವ. ಇದು ಸರ್ವೆ ನಂಬರ್ ಸಮೇತವಾಗಿ ಹಾಕಿದ್ದೀನಿ. ದಯವಿಟ್ಟು ಕೆರೆಗಳನ್ನ ಮುಳುಬಾಗಿಲು ಕೆರೆಗಳನ್ನ ಉಳಿಸಿ. ಈಗ ಉಳಿಸಿಲ್ಲ ಅಂತಂದ್ರೆ ತಲತಲಾಂತರಕ್ಕೆ ನಾವು ಕೇಳ್ಕೊಳ್ಳಕ್ಕಾಗಲ್ಲ. ಇಲ್ಲಿ ಕೆರೆ ಇತ್ತು, ಇಲ್ಲಿ ಕಾನೆ ಇತ್ತು, ಇಲ್ಲಿ ಗದ್ದೆ ಇತ್ತು ಅಂತ. ಅದರಿಂದ ಮೇಡಮ್ ಅವರೇ, ಹೇಳಿಲ್ಲ ಮೇಡಮ್ ಅವರೇ, ನೀವು ಒಳ್ಳೆ ಅಧಿಕಾರಿ ಹೆಸರು ಬರ್ತದೆ, ಇಂಥದ್ದು ಮಾಡಿ. ಈಗ ನಿಮಗೆ ಗೊತ್ತಿರ್ಬೋದು, ನಿಮ್ಗೆ ಮೊನ್ನೆ ಇದೊಂದು KC ವ್ಯಾಲಿ ಗಲಾಟೆ ಆಯ್ತು. ನನಗೂ CM ಅವ್ರಿಗೆಲ್ಲರೂ ಗಲಾಟೆ ಆಯ್ತು. CM ಅವರು ಅನುಮೋದನೆ ಸ್ಪಾಟ್ ಅನುಮೋದನೆ ಮಾಡೋದು ಫಸ್ಟ್ ಮುಳುಬಾಗಿಲು ಕೆರೆ ನೀರು ತುಂಬಿಸಿ ಅಂತವ್ರು. ಇವತ್ತು ಅಲ್ಲಿ ಗಲಾಟೆ ಮಾಡ್ಕೊಂಡು ಆನೆಕಲ್ಲನ್ನ ನಿಲ್ಲಿಸಿ, ಹೊಸಕೋಟೆ ನಿಲ್ಲಿಸಿ ಮುಳುಬಾಗಿಲು ನೀರು ತಂದಿದ್ದೀವಿ. ಇವಾಗ ಎಲ್ಲ ಕೆರೆಗೂ ಮುಳುಬಾಗಿಲು ನೀರು ಬರ್ತಾ ಇದೆ. ಬಹುಶಃ 400 ಕೆರೆಗಳಿಗೆ ನೀರು ಬಂದ್ಬಿಟ್ರೆ, ನಮಗೆ ಇಲ್ಲಿ KC ವ್ಯಾಲಿ ನೀರು ಬಂದ್ಬಿಟ್ರೆ ಅಂತದ್ದು ನಮ್ದೇನಾಗುತ್ತೆ, ಇಂಪ್ರೂವ್ ಆಗುತ್ತೆ. ಅದಲ್ಲ, ಈಗ ಒಬ್ಬ ಶಾಸಕನಾಗಿ ಗಲಾಟೆ ಮಾಡಿ ಹೊಸಕೋಟೆ ನಿಲ್ಸ್ಕೊಂಡು ನಿಂತು ಹೋಗ್ತಿದ್ದೀನಿ. ನನಗೆ ಏನ್ ಬರ್ಬೇಕು ಅದು ವಾಪಸ್ ಕೊಡಿ ಅಂತ.